ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹಲವಾರು ಒಂದು ನೇಮಕಾತಿಗಳ ಹಗರಣಗಳ ಬೆಳಕಿಗೆ ಬರ್ತಾ ಇದ್ದಾವೆ. ಎಸ್ಪೆಷಲಿ KPSC ಇಂದ ನಡೆದಂಥ KS ಆಗಿರ್ಬೋದು, PDO, CTI ಎಲ್ಲ ಒಂದು ಪರೀಕ್ಷೆ ಅಕ್ರಮಗಳು ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಆ್ಯಂಡ್ ಇವತ್ತು ನಾವು ಇನ್ನೊಂದು ಎಕ್ಸ್ಕ್ಲೂಸಿವ್ ಕರ್ನಾಟಕದ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್, ಎಷ್ಟು ಓಪನ್ ಆಗಿ ಇವರೆಲ್ಲ ಸ್ಕ್ಯಾಮ್ ಮಾಡಿದ್ದಾರೆ, ಸೊ ಹೆಂಗೆ ವಂಚಿಸಿದ್ದಾರೆ ಅನ್ನೋದನ್ನ ದಾಖಲೆ ಸಮೇತ ಹಿಡ್ಕೊಂಡ್ಬಂದಿದ್ದೀವಿ. ಯಾರಾದರೂ ಈ ದಾಖಲೆಗಳಿಗೆ ಪ್ರಶ್ನೆ ಮಾಡೋರಿದ್ರೆ ನಿಮಗೆ ಓಪನ್ ಚಾಲೆಂಜ್, ನಮ್ಮ ಜೊತೆ ಡಿಬೇಟ್ಗೆ ಬರ್ಬೋದು ನೀವು. ನೋಡಿ, ಇದು ಯಾವ ನೇಮಕಾತಿದು, ಏನು ಅಕ್ರಮ ಮಾಡಿದ್ದಾರೆ, ಹೆಂಗೆಲ್ಲ ಅಕ್ರಮ ಎಸಗಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರಿಸಿ ನಿಮ್ಗೆ ಹೇಳ್ತೀನಿ. ನೋಡಿ, ಈ ಹಿಂದೆ ಅಂದರೆ 2023ರಲ್ಲಿ KE ಎಂದ ಒಂದು ರೆಕ್ರೂಟ್ಮೆಂಟ್ ಆಗುತ್ತೆ. ಸೊ ಅದು ಯಾವುದು ಅಂತಂದರೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಅದರಲ್ಲಿ HK ಆ್ಯಂಡ್ non-HK ಎರಡೂ ಹುದ್ದೆಗಳಿಗೂ ಕೂಡ ರೆಕ್ರೂಟ್ಮೆಂಟ್ ಆಗುತ್ತೆ. ಸೊ ಅಲ್ಲಿ ಸಹಾಯಕ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಅಕೌಂಟ್ಸ್ ಆ್ಯಂಡ್ ಸೇಲ್ಸು ಸಂಬಂಧಪಟ್ಟಾಗೆ ಈ ಒಂದು ಹುದ್ದೆಗಳು ತುಂಬ ಒಳ್ಳೆಯ ಪೋಸ್ಟ್ಗಳು. ಸೊ ಇದರಲ್ಲಿ MBA ಮೇಲೆ, ಅಂದರೆ ನೀವು MBA ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಆದರೆ 2 ವರ್ಷ, ಗ್ರಾಜುಯೇಷನ್ ಮೇಲೆ ಆದರೆ 5 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡೋರಿಗೆ ಇರುತ್ತೆ. ಬಟ್ ಇಲ್ಲಿ ಬುದ್ಧಿವಂತರು ನೋಡಿ ಹೆಂಗೆ ಆಯ್ಕೆ ಆಗಿದ್ದಾರೆ. ಈಗೆಲ್ಲ ಇವರು ಲಿಸ್ಟ್ಗಳು ಕೂಡ ಬಂದಿದೆ, ಇವ್ರದ್ದು ಲಿಸ್ಟಲ್ಲೂ ಕೂಡ ಇವರ ಹೆಸರುಗಳಿದೆ. ಬಟ್ ಇವರು ಯಾವ ರೀತಿ ಆಯ್ಕೆ ಆಗಿದ್ದಾರೆ ಅನ್ನೋದು ಕೇಳಿದ್ರೆ ನೀವೇ ಆಶ್ಚರ್ಯ ಆಗ್ಬಿಡ್ತೀರಾ. ಒಂದು ಪವಾಡನೇ ನಡೆದಿದೆ ಈ ನೇಮಕಾತಿಯಲ್ಲಿ. ಆ ರೀತಿ ಪವಾಡ ಸದೃಶ್ಯರಾಗಿ ಇವರು ಆಯ್ಕೆ ಆಗ್ಬಿಟ್ಟಿದ್ದಾರೆ. ಸೊ ಇವರು ಏನು ಮಾಡಿದ್ದಾರೆ ಈ ನೇಮಕಾತಿಯಲ್ಲಿ ಅಂತಂದ್ರೆ, ಈಗ ಹೆಂಗೋ ಈ ಒಂದು ರೆಕ್ರೂಟ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳಿದ್ರು. ಬಟ್ ಇವರು ಬುದ್ಧಿವಂತರು ಏನು ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ ತಮ್ಮ ಸಂಬಂಧಪಟ್ಟ ಸ್ನೇಹಿತರು ವರ್ಕ್ ಮಾಡೋ ಕಂಪ್ನಿಗಳಿಂದ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡು ಆ ಲಿಸ್ಟಲ್ಲಿ ಆಯ್ಕೆ ಕೂಡ ಆಗ್ಬಿಟ್ಟಿದ್ದಾರೆ. ಇನ್ನು ಈಗ ಕನ್ಸಲ್ಲಿದ್ದಾರೆ, ಹುದ್ದೆ ಪಡಿತೀವಿ, ಇನ್ನೇನಿಗೆ ಬರುತ್ತೆ ನಮ್ಗೆ ಹುದ್ದೆ, ನೆಕ್ಸ್ಟ್ ಈಗ ಆಯ್ಕೆ ಆಗ್ತೀವಿ ಅನ್ನೋಂಥದ್ದು. ಎಸ್ಪೆಷಲಿ ಒಂದು ನಮಗೆ ಇಲ್ಲಿ ಇರೋವಂಥ ದಾಖಲೆಗಳ ಪ್ರಕಾರ ಒಂದು 7 ರಿಂದ 8 ಜನ ನಮ್ಮ ಕೈಗೆ ಈಗ ಸಿಕ್ಕಾಕೊಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನನ್ನ ಹೆಸರನ್ನು ಬಹಿರಂಗ ಪಡಿಸಲ್ಲ, ಬಟ್ 8 ಜನ, ಅದರಲ್ಲಿ ಮಹಿಳೆಯರು ಇದ್ದಾರೆ, ಪುರುಷ ಅಭ್ಯರ್ಥಿಗಳು ಇದ್ದಾರೆ. ಇವರು ನಕಲಿ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಈ ಒಂದು MSIL ರೆಕ್ರೂಟ್ಮೆಂಟ್ ಅಲ್ಲಿ ಸೆಲೆಕ್ಷನ್ ಆಗಿರುವಂಥದ್ದು. ಸೊ ಈಗ ಇದರ ಬಗ್ಗೆ ಇವರು 5 ವರ್ಷ ಮತ್ತು 2 ವರ್ಷದ 2 ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳನ್ನ ಕೊಟ್ಟು ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ, ಇಲ್ಲಿ ಈ ಸರ್ಕಾರದ ಅಧೀನದಲ್ಲಿರುವಂಥ ಈ MSIL ಏನು ರೆಕ್ರೂಟ್ಮೆಂಟು ಅಲ್ಲಿ KE ಅವರು ಪರೀಕ್ಷೆ ಮಾಡಿದ್ರು. ಬಟ್ ಅದರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಬಂಧಪಟ್ಟ ಈಗ MSIL ಅವರಿಗೆ ಕಳಿಸ್ಕೊಡ್ತಾರೆ. ಬಟ್ ಅಲ್ಲಿ ಇವರು ಈ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡುವಂತಲ್ಲಿ ಹೆಂಗ್ ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ, ಇವರು ಸರಿಯಾಗಿ PF ಸ್ಟೇಟ್ಮೆಂಟ್ ಹಾಗೂ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಚೆಕ್ ಮಾಡ್ಕೊಂಡಿಲ್ಲ, ಮೀನ್ಸ್ ಚೆಕ್ ಮಾಡಿಲ್ಲ. ಇನ್ ಕೇಸ್ ಇವ್ರು ಚೆಕ್ ಮಾಡ್ತೀವಿ ಅಂತ ಸೀರಿಯಸ್ ಆಗಿ ಹೇಳಿದ್ಮೇಲೆ ಇವ್ರು ಏನ್ ಮಾಡಿದ್ದಾರೆ, ಕೆಲವೊಂದು ನಕಲಿ ಮಾಹಿತಿಗಳನ್ನ ನಿಮ್ಗೆ ಗೊತ್ತಿದೆ ಎಡಿಟ್ ಮಾಡಿಸಿ ಕೆಲವೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನ ಫೇಕ್ ಆಗು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಲೆವೆಲ್ಗೆ ನೇಮಕಾತಿ ಆಯೋಗಕ್ಕೆ ಆಸ್ಪಿರೆಂಟ್ಸ್ಗಳೇ, ಅಭ್ಯರ್ಥಿಗಳೇ ವಂಚಿಸಿದ್ದಾರೆ ಅನ್ನುವಂಥದ್ದು ಈ ಒಂದು ನೇಮಕಾತಿ ಹಗರಣದಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಬಹಳಷ್ಟು ದಿನ ಇವೆಲ್ಲ ನಡೆಯಲ್ಲ. ಈಗ ಎಷ್ಟೋ ಜನ ಕಷ್ಟಪಟ್ಟು ಓದಿ ಹಗಲು ರಾತ್ರಿ ಶ್ರಮ ಪಟ್ಟು ನಿಜವಾಗ್ಲೂ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸಕ್ಕೆ ಆಯ್ಕೆ ಆಗ್ಬೇಕಂತ ಕೊಡ್ತಾರೆ. ನೀವು ಈ ರೀತಿ ನಕಲಿ ಸರ್ಟಿಫಿಕೇಟ್ಗಳನ್ನ ಮಾಡ್ಕೊಂಡು ಹೋಗಿ ಕೊಟ್ಟು, ನಾ ಈ ಹಿಂದೆ ಕೂಡ ಸೀರಿಯಸ್ ಆಗಿ ಹೇಳಿದ್ದೆ, ಈ ನಕಲಿ ಸರ್ಟಿಫಿಕೇಟ್ ಎಸ್ಪೆಷಲಿ PH ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು, ಆ ಫೇಕ್ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಏನಾದರೂ ಬಳಕೆ ಮಾಡಿ ಆಯ್ಕೆ ಆಗೋದಕ್ಕೆ ಹೊರಟ್ರೆ ನಾವಂತೂ ಖಂಡಿತವಾಗಿ ನಿಮ್ಮನ್ನ ಬಿಡಲ್ಲ. ಆಲ್ರೆಡಿ KPSCಗೆ ಈಗ 2 ಫೇಕ್ ದೈಹಿಕ ನ್ಯೂನತೆಯ ಪ್ರಮಾಣ ಪತ್ರಗಳನ್ನ ಮಾಡಿಸಿ ಕೊಟ್ಟಿರುವಂಥದ್ರ ಬಗ್ಗೆ ಪತ್ರ ಬರೆದಿದ್ದೀವಿ ಕಾರ್ಯದರ್ಶಿ ಅವರಿಗೆ. ಅದು ಕೂಡ ಸರಿಯಾಗಿ ವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ PDO ಅಲ್ಲಿ. ಸೊ ಇನ್ನು ಇದರಲ್ಲೂ ಕೂಡ ಅಷ್ಟೇ, ಈಗ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೀವಿ, ಆ್ಯಂಡ್ ಇದನ್ನ ಕೋರ್ಟಲ್ಲಿ ಕೂಡ ಫೈಟ್ ಮಾಡ್ತೀವಿ. ಯಾರೋ ಆಯ್ಕೆ ಆಗೋದಕ್ಕೆ ಅಕ್ರಮವಾಗಿ ಬಿಡಲ್ಲ, ಒಂದೇ ಒಂದು ಪೋಸ್ಟ್ ಕೂಡ ಅಕ್ರಮವಾಗಿ ಹೋಗಬಾರ್ದು. ಇದರಲ್ಲಿ ಏನು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿದ್ದೀರಾ ನೀವೆಲ್ಲ. ಇಂಥವ್ರಿಗೆ ಸಪೋರ್ಟ್ ಮಾಡೋವಂಥವ್ರಿಗೆ ಏನು ಹೇಳ್ಬೇಕಿಲ್ಲ, ಯಾವ ಕೆರದಲ್ಲಿ ಹೊಡಿಬೇಕು ಅಂತ ಇವ್ರಿಗೆ, ಇಂಥವ್ರಿಗೂ ಸಪೋರ್ಟ್ ಮಾಡೋರಿದ್ದಾರೆ. ಅಲ್ಲ, ಒಂದು ಹುದ್ದೆ ಪಡೆಯೋದಕ್ಕೂ ಒಬ್ಬ ಅಭ್ಯರ್ಥಿ ಎಷ್ಟು ಕಷ್ಟಪಟ್ಟಿರ್ತಾನೆ, ಹೊರಗಡೆ ಎಷ್ಟು ಹೋರಾಟ ಮಾಡಿರ್ತಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ಇವರು ನಕಲಿ ಸರ್ಟಿಫಿಕೇಟ್ಗಳನ್ನ ಇಷ್ಟು ರಾಜಾರೋಷವಾಗಿ ಹೇಳ್ತಾರಂತೆ, ಎಲ್ಲೋ ಹೋಗಿದ್ವಿ ಒಂದು ಗ್ಯಾರೇಜಲ್ಲಿ ಮಾಡಿಸ್ಕೊಂಡ್ ಬರ್ತೀವಿ ನಕಲಿ ಸರ್ಟಿಫಿಕೇಟ್, ಏನು ದೊಡ್ಡ ವಿಷಯ ಅಂತ. ಹೊಟ್ಟೆಗೆ ಅನ್ನ ಏನು ತಿನ್ನಲ್ಲ ಅನ್ಸುತ್ತೆ ಇವರೆಲ್ಲ, ಇಂಥವರೆಲ್ಲ. ನಿಜವಾಗ್ಲೂ ಒಬ್ಬ ದೈಹಿಕ ನ್ಯೂನತೆ ಇರೋನಿಗಲ್ಲಿ ಕೆಲಸ ಸಿಗೋದು PDO ಅಲ್ಲಿ, ಇನ್ನೊಬ್ಬ ಯಾರೋ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಮಾಡ್ಕೊಂಬಂದು ಸರಿ ಇವ್ರ ಆಯೋಗದವ್ರು ಹೆಂಗೆ ವೆರಿಫಿಕೇಶನ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಹಂಗಾರೆ ಈಗ ನಮ್ಮ ಕಣ್ಣಿಗೆ ಬಯಲಿಗೆ ಬಂದಿರುವಂಥದ್ದು ಇಷ್ಟು, ಬರದೇ ಇನ್ನೆಷ್ಟು ಜನ ಈ ರೀತಿ ಆಯ್ಕೆ ಆಗಿರ್ಬೋದು. ಈ ಹಿಂದೆ ಎಷ್ಟು ಜನ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಹೋಗಿ ಸೆಲೆಕ್ಷನ್ ಆಗಿ ಕುತ್ಕೊಂಡಿದ್ದಾರೆ, ಅವರೆಲ್ಲ ಎಷ್ಟು ಹುದ್ದೆಗಳನ್ನು ಕಬಳಿಸ್ಕೊಂಡಿದ್ದಾರೆ. ಈ MSIL ರೆಕ್ರೂಟ್ಮೆಂಟ್ದು ಸಂಬಂಧಪಟ್ಟ
MLA ಅವರು ಯಾರಿದಾರ ಹೆಡ್ ಇದಾರ, ಸೊ ಅವ್ರಿಗೂ ಹತ್ರ ಹೋದ್ರು ಕೂಡ ಹೋಗ್ರೋ ಬೀದಿ ನಾಯಿಗಳ ನಿಮ್ದೇನು ಅಂತೇಳಿ ಬೈದು ಕಳಿಸ್ತಾರಂತೆ. ಕಂಪ್ಲೇಂಟ್ ಕೊಡೋಕೆ ಹೋದವರಿಗೆ ತೋರಿಸ್ತಾರೆ ಯಾರು ಬೀದಿ ನಾಯಿಗಳಂತ. ನಾಳೆ ನೇಮಕಾತಿಯ ವಿಚಾರದಲ್ಲಿ ನಿಮ್ಮ ಹೆಸರು ಬಯಲಿಗೆ ಬರ್ರಿ, ಅವಾಗ ಖಂಡಿತವಾಗಿ ತೋರಿಸ್ತಾರೆ. ಆ್ಯಂಡ್ ಇನ್ನೊಂದು, ಈ ರೆಕ್ರೂಟ್ಮೆಂಟ್ ಅಲ್ಲಿ ಒಂದು ವಿಶೇಷವಾದಂಥ ಸೂಚನೆಯನ್ನು ಕೂಡ ಅವ್ರು ಕೊಟ್ಟು ಬಿಟ್ಟಿದ್ದಾರೆ. ಈ ರೀತಿ ನಕಲಿ ಸರ್ಟಿಫಿಕೇಟ್ ಕೊಟ್ಟು ಅಥವಾ ಏನೋ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ನಾವು ಏನು ಮಾಡ್ತೀವಿ ಅನ್ನುವಂಥದ್ದು ಕೂಡ ಇವ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ, ಒಬ್ಬ ಅಭ್ಯರ್ಥಿ ನಕಲಿ ವ್ಯಕ್ತಿಯಾಗಿರೋದ್ರಿಂದ ಅಥವಾ ತನ್ನ ಕೋಟಾ ದಸ್ತಾವೇಜುಗಳನ್ನ ಸಲ್ಲಿಸಿ ಅದರಲ್ಲಿ ಏನಾದರೂ ನಕಲಿ ಅಂತ ಪ್ರೂವ್ ಆದರೆ ಕ್ರಿಮಿನಲ್ ಪ್ರಕರಣವನ್ನು ಕೂಡ ನಾವು ಅದರ ಮೇಲೆ ಹೂಡ್ತೀವಿ ಮತ್ತು ಅಭ್ಯರ್ಥಿತ್ವವನ್ನು ರದ್ದುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ನಾವೀಗ ದಾಖಲೆ ಕೊಟ್ಟಿರುವಂಥ ಇಷ್ಟು ಅಭ್ಯರ್ಥಿಗಳ ಬಗ್ಗೆ ಯಾಕೆ ನೀವು ರದ್ದುಪಡಿಸ್ತಾ ಇಲ್ಲ? ಈಗ ಆಲ್ರೆಡಿ MSILಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ, ಅಬ್ಜೆಕ್ಷನ್ ಕೂಡ ಹಾಕಲಾಗಿದೆ ಇಷ್ಟು ಅಭ್ಯರ್ಥಿಗಳ ಹೆಸರ ಮೇಲೆ. ಬಟ್ ಅವರು ಯಾಕೆ ನೀವೀಗ ಆಕ್ಷನ್, ಕೆಲವರು ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಇಲ್ಲ ನಾವು ರದ್ದು ಮಾಡಿಸ್ತೀವಿ ಅಂತ. ಮಾಡಿಸೋದಲ್ಲ, ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ಸ್ ಕೂಡ ತಗೋಬೇಕು ನೀವು. ನಾಳೆ ಇವ್ರನ್ನ ಹಂಗೆ ಬಿಟ್ರೆ ಇಂಥವ್ರು ನಾಳೆ 100 ಜನ ಹುಟ್ಕೊಳ್ತಾರೆ. ಪ್ರತಿಯೊಬ್ರು ಕೂಡ ನಕಲಿ ಸರ್ಟಿಫಿಕೇಟ್ಗಳನ್ನ ಮಾಡ್ಕೊಂಬಂದು ಕೂತ್ಕೊಳ್ತಾರೆ, ಅವರೆಲ್ಲ ಹುದ್ದೆಗಳನ್ನ ಪಡ್ಕೊಂಡು ಹೋಗ್ತಾರೆ. ಹಂಗಾರೆ ಪ್ರಾಮಾಣಿಕವಾಗಿ ಓದಂತವ್ರು ನಿಜವಾದ ಅಭ್ಯರ್ಥಿಗಳು ಎಲ್ಲ ಹೋಗ್ಬೇಕು ಹೇಳಿ? ಈಗ ಇದೊಂದೇ ಅಲ್ಲ, ಇನ್ನು PDO ಸ್ಕ್ಯಾಮ್ದು ಕೂಡ ಒಂದಿಷ್ಟು ದಾಖಲೆಗಳು ರೆಡಿ ಆಗಿದ್ದಾವೆ. ಎಲ್ಲವನ್ನ ಹಂತವಾಗಿ ಕೆದಕ್ತೀವಿ, ಯಾವುದನ್ನು ಕೂಡ ಬಿಡಲ್ಲ. ಇವ್ರನ್ನ ಸುಮ್ಮನೆ ನಕಲಿ ಅಭ್ಯರ್ಥಿಗಳನ್ನ ಈ ರೀತಿ ಸ್ಕ್ಯಾಮ್ ಮಾಡಿ ಹುದ್ದೆಗಳನ್ನ ಪಡೆಯೋರ್ನ ಬಿಟ್ಟರೆ ನಾಳೆ ಇಂಥವ್ರು 100 ಜನ ಹುಟ್ಕೊಳ್ತಾರೆ. ನೋಡಿ, MSIL ರಿಕ್ರೂಟ್ಮೆಂಟ್ದು ಕಂಪ್ಲೀಟ್ ಆಗಿ ದಾಖಲೆಗಳ ಎವಿಡೆನ್ಸ್ ಇದೆ. ಸೊ ಇನ್ನೂ ಎವಿಡೆನ್ಸ್ಗಳು, ಡಿಜಿಟಲ್ ಎವಿಡೆನ್ಸಸ್ ಕೂಡ ತುಂಬ ಇದೆ. ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಸೊ ಅದನ್ನು ಕೂಡ ತಲೆಗೆ ಹಾಕಿದ್ದೀವಿ. ಯಾರಾದರೂ ಈ ವಿಷಯದಲ್ಲಿ ನಾನು ಪ್ರಾಮಾಣಿಕ ಇದ್ದೀನಿ, ನನಗೆ ಅನ್ಯಾಯ ಆಗಿದೆ ಅನ್ನೋದಾದರೆ ನಮ್ಮ ಜೊತೆ ಬನ್ನಿ, ನಿಮಗೆ ಸಮರ್ಪಕವಾಗಿ ದಾಖಲೆಗಳನ್ನು ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ, ಇನ್ನೊಂದು ಇಂಪಾರ್ಟೆಂಟು. ನಾನು ಹೇಳಿದ್ನಲ್ಲ, ಪವಾಡ ರೀತಿಯಾಗಿ ಕೆಲವರು ಹೆಂಗೆ ಸೆಲೆಕ್ಟ್ ಆಗಿದ್ದಾರಂತೆ. ಒಬ್ಬ ಅಭ್ಯರ್ಥಿ, ಆತ ಹುಟ್ಟಿದ ಡೇಟ್ ಆಫ್ ಬರ್ತು 24/5/2000 ಆಯ್ತಾ. 2000 ಇಸ್ವಿಯಲ್ಲಿ ಹುಟ್ಟಿರೋ ಅಭ್ಯರ್ಥಿ. ರಿಕ್ರೂಟ್ಮೆಂಟ್ ಆಗಿರೋದೆಷ್ಟು 2023. ಅಲ್ಲಿಗೆ ಆತನಿಗೆ 23 ವರ್ಷ ಇರುತ್ತೆ. ಓಕೆ, ಆತ ಪದವಿ ಮುಗಿಸಿ 21 ವರ್ಷಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿದ್ರು ಕೂಡ 23 ಇಯರ್ಸ್ ಇದ್ರು. ಮಿನಿಮಮ್ ಆತನಿಗೆ 2 years ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕು ಅಂದ್ರೂ ಕೂಡ 25 ಆಗಿರ್ಬೇಕು. ಬಟ್ 23 ವರ್ಷಕ್ಕೆ ಆತ ಎಲ್ಲಿ ಹೋಗಿ 2 ವರ್ಷ ಕೆಲಸ ಮಾಡಿ ಬಂದ? ಏನಿತ ಮುಂಚೆ ಹುಟ್ಟಕ್ಕಿಂತ ಮುಂಚೆನೇ 2 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನ? ನೋಡಿ, 2000 ಇಸ್ವಿಯಲ್ಲಿ ಹುಟ್ಟಿದವನು ಅಲ್ಲಿ 2023 ಆಗಿರೋ ರಿಕ್ರೂಟ್ಮೆಂಟಲ್ಲಿ ಆಯ್ಕೆ ಆಗಿದ್ದಾನೆ. ಬಟ್ 2 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಎಲ್ಲಿಂದ ಬಂತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು? ಈತನ ಮುಂಚೆನೇ ಮಾಡಿಸಿಟ್ಟಿದ್ನ. ಈಗ ಇವ್ರಿಗೆ ಅಷ್ಟೇ ಶಿಕ್ಷೆ ಕೊಡೋದಲ್ಲ, ಈ ನಕಲಿ ಸರ್ಟಿಫಿಕೇಟ್ ಕೊಟ್ಟ ಕಂಪ್ನಿಗಳ ಮೇಲೆ ಕೂಡ ನಾವು ಪ್ರಕರಣವನ್ನು ಹೂಡ್ತೀವಿ, ಬಿಡಲ್ಲ. ಈ ರೀತಿ ಇನ್ನೂ ಎಷ್ಟು ಜನಕ್ಕೆ ಇವ್ರು ಕೊಟ್ಟು ಈ ರೀತಿ ಹಣ ಪಡ್ಕೊಂಡು ಎಷ್ಟು ಜನರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಅಂಡ್ ಇದರಿಂದ ಯಾರ್ಯಾರು ಇದ್ದಾರೆ ಎಲ್ಲರ ಬಣ್ಣವನ್ನು ಕೂಡ ಬಯಲು ಮಾಡಬೇಕಾಗುತ್ತೆ. ಸುಮ್ಮನೆ ಬಿಡೋದಂತೂ ಸಾಧ್ಯವಿಲ್ಲ. ಈ ನಮ್ಮ ರಾಜ್ಯದಲ್ಲಿ ಇನ್ನು ಮುಂದೆ ಯಾವುದೇ ನೇಮಕಾತಿಯಲ್ಲಿ ಅಕ್ರಮಗಳಾದರೂ ಕೂಡ ದಾಖಲೆ ಸಮೇತ ಹೋರಾಟ ಮಾಡ್ತೀವಿ. ಸುಮ್ಮನೆ ಕತೆ ಕಾದಂಬರಿಗಳು ಹೇಳ್ಕೊಂಡು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಇಲ್ಲ. ಕಂಪಲ್ಸರಿ ಇದಕ್ಕೆ ನ್ಯಾಯ ಸಿಗೋವರೆಗೂ ಬಿಡಲ್ಲ. ಇದರಿಂದ ಯಾರ್ಯಾರು ನಿಂತ್ಕೊಂಡಿದ್ದಾರೆ, ಪ್ರಭಾವಿಗಳು ಎಷ್ಟು ಕೈವಾಡ ಇದೆ, ಎಷ್ಟು ಒತ್ತಡ ಹಾಕ್ಸ್ತಾ ಇದ್ದಾರೆ, ಲಿಸ್ಟ್ ಬಿಡಿಸೋದಕ್ಕೆ ಏನೇನು ಮಾಡ್ತಾ ಇದ್ದಾರೆ. ಈಗ ಇನ್ನೂ ಫೈನಲ್ ಆಗಿ ಅನೌನ್ಸ್ ಆಗಿಲ್ಲ. ಆಗೋಷ್ಟರಲ್ಲಿ ಎಚ್ಚೆತ್ಕೊಂಡು ಈ ಅಭ್ಯರ್ಥಿತನವನ್ನು ರದ್ದು ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹೂಡಿ ಇವರು ನೆಕ್ಸ್ಟ್ ಯಾವುದೇ ನೇಮಕಾತಿಯಲ್ಲಿ ಪರೀಕ್ಷೆಗೆ, ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಂದು ಬಿಲ್ ಪಾಸ್ ಆಯ್ತು, ನಿಮ್ಗೆ ಗೊತ್ತಿರ್ಬೋದು. ಯಾರು ಈ ರೀತಿ ನಕಲಿ ಸರ್ಟಿಫಿಕೇಟ್ ಅಥವಾ ಫೇಕ್ ಮಾಡಿ ಸೆಲೆಕ್ಷನ್ ಆಗ್ತಾರೆ ಅವರಿಗೆ 10 ಕೋಟಿವರೆಗೂ ದಂಡ ಮತ್ತು ಇಷ್ಟು ವರ್ಷ ಅಂತ ಜೈಲು ಶಿಕ್ಷೆ ಎಲ್ಲ ಆಗಿದೆ. ಅದನ್ನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕು. ಈ ರೀತಿ ಯಾವನ್ ಮಾಡ್ತಾನೋ ಎಲ್ಲವನ್ನ ಮೇಲೂ ಕೂಡ ಕೇಸ್ಗಳು ಹಾಕ್ಬೇಕು. ಇಲ್ಲ ಅಂತಂದ್ರೆ ಪ್ರಾಮಾಣಿಕರಿಗೆ ಬೆಲೆ ಅನ್ನೋದು ಇರೋದೇ ಇಲ್ಲ. ಸೊ ದಯವಿಟ್ಟು ಅಭ್ಯರ್ಥಿಗಳು ಅಷ್ಟೇ, ಯಾರಾದರೂ ನಿಮ್ಮ ಸುತ್ತಮುತ್ತ ಇಂಥವ್ರು ಕಂಡು ಬಂದರೆ ದಯವಿಟ್ಟು ಅವ್ರ ವಿರುದ್ಧ ನೀವು ಹೆದರ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಂಥ ಕೆಲಸ ಮಾಡಬೇಡಿ. ಕಂಪಲ್ಸರಿ ಅವರ ವಿರುದ್ಧ ನೀವು ಹೋರಾಟ ಮಾಡಿ ಬಿಡಬಾರ್ದು. ಸೊ ಈ ಒಂದು MSIL ರಿಕ್ರೂಟ್ಮೆಂಟಲ್ಲಿ ಆಗಿರೋ ಸ್ಕ್ಯಾಮನ್ನು ಕಂಪ್ಲೀಟಾಗಿ ಬಯಲಿಗೆ ತರೋವರೆಗೂ ಬಿಡಲ್ಲ. ಧನ್ಯವಾದಗಳು.